ಸಿಟಿ ಟಿವಿ ವೀಕ್ಷಕರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಅಂಥೇಳಿ ಈ ನಮ್ಮ ಹೆಮ್ಮೆಯ ರಾಜ್ಯಕ್ಕೆ ಹೆಸರಿಟ್ಟು 50 ವರ್ಷಗಳಾಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಕನ್ನಡಿಗರೆಲ್ಲ ಸುವರ್ಣ ಸಂಭ್ರಮದಲ್ಲಿದ್ದಾರೆ. ಇಂಥ ಸಂಭ್ರಮವನ್ನು ಸಿಟಿ ಟಿ ವಿಯವರು ಕವಿಗಳಿಗೆ ಒಂದು ಅವಕಾಶವನ್ನು ನೀಡಿ ಕವಿತಾ ವಾಚನಕ್ಕೆ, ಅದರ ಜೊತೆಗೆ ಕವಿತೆಗಳಿಗೆ ತಾವೆಲ್ಲ ಕಿವಿಯಾಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಗದಗ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಅನೇಕ ಕವಿಗಳು, ಕವಿಯತ್ರಿಯರು ಈ ರಾಜ್ಯೋತ್ಸವದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಪ್ರಾರಂಭದಲ್ಲಿ ಅವರಿಗೆ ಸಿಟಿ ಟಿ ವಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ರಾಜ್ಯೋತ್ಸವ ಕವಿಗೋಷ್ಠಿಯಲ್ಲಿ ಮೊದಲೇದವರಾಗಿ ಶ್ರೀಯುತ HV.E.T ಅವರು ಕವನ ವಾಚನ ಮಾಡಲಿದ್ದಾರೆ. ಶ್ರೀ HV.E.T ಅವರು ನರೇಗಲ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. BA B.Ed ಪದವೀಧರಾಗಿರ್ತಕ್ಕಂಥ ಇವರು ಕವಿತೆ, ಕತೆ, ಲೇಖನಗಳನ್ನು ಬರೀತಕ್ಕಂಥ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಜ್ಞಾನೇಶ್ವರಿ ಅಂತಕ್ಕಂಥ ಕಾವ್ಯನಾಮದಿಂದ ಅನೇಕ ಕವಿತೆಗಳನ್ನು ಇವರು ರಚನೆ ಮಾಡ್ತಾ ಇದ್ದಾರೆ. ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಶ್ರೀಯುತ HV.E.T ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ಇವ್ರನ್ನ ಗುರುತಿಸಿ ಗೌರವಿಸಿವೆ. ಅವರಿಂದ ಈಗ ಕವಿತಾ ವಾಚನ. ನನ್ನ ಕವನದ ಶೀರ್ಷಿಕೆ ನಮ್ಮ ನಾಡು ಕನ್ನಡ. ನಮ್ಮ ನಾಡು ಕನ್ನಡ, ನಮ್ಮ ಭಾಷೆ ಕನ್ನಡ. ನಮ್ಮ ನಾಡು ಕನ್ನಡ, ನಮ್ಮ ಭಾಷೆ ಕನ್ನಡ. ನಮ್ಮ ಉಸಿರು ಕನ್ನಡ, ನಮ್ಮ ಹೆಸರು ಕನ್ನಡ. ನಮ್ಮ ಹೆಸರು ಕನ್ನಡ, ನಮ್ಮ ಹೆಸರು ಕನ್ನಡ. ಹೇಳಿ ಹೇಳಿ ಕನ್ನಡ, ಹಾಡಿ ಹಾಡಿ ಕನ್ನಡ. ಹೇಳಿ ಹೇಳಿ ಕನ್ನಡ, ಹಾಡಿ ಹಾಡಿ ಕನ್ನಡ. ಹಾಲು ಜೇನು ಕನ್ನಡ, ಒಳ್ಳೆ ರುಚಿಯು ಕನ್ನಡ. ಹಾಲು ಜೇನು ಕನ್ನಡ, ಒಳ್ಳೆ ರುಚಿಯು ಕನ್ನಡ. ಬಲು ಸರಳ ಕನ್ನಡ, ಬಲು ಸರಳ ಕನ್ನಡ. ಕಲಿಯಬೇಕು ನೀ ಕನ್ನಡ, ಕಲಿಯಬೇಕು ನೀ ಕನ್ನಡ. ಗಂಧದ ಗುಡಿ ಕನ್ನಡ, ಅಂದದ ಬೀಡು ಕನ್ನಡ. ಗಂಧದ ಬೀಡು ಕನ್ನಡ, ಅಂದದ ಬೀಡು ಕನ್ನಡ. ಚೆಲುವ ನಾಡು ಕನ್ನಡ, ಚೆಲುವ ನಾಡು ಕನ್ನಡ. ಸಮೃದ್ಧಿ ನಾಡು ಕನ್ನಡ. ನನ್ನಲ್ಲಿ ಕನ್ನಡ, ನಿನ್ನಲ್ಲಿ ಕನ್ನಡ. ನನ್ನಲ್ಲಿ ಕನ್ನಡ, ನಿನ್ನಲ್ಲಿ ಕನ್ನಡ. ಅವರಲ್ಲಿ ಕನ್ನಡ, ಇವರಲ್ಲಿ ಕನ್ನಡ. ಅವರಲ್ಲಿ ಕನ್ನಡ, ಇವರಲ್ಲಿ ಕನ್ನಡ. ಕೋಗಿಲೆ ಹಾಡಲ್ಲಿ ಕನ್ನಡ, ಕೋಗಿಲೆ ಹಾಡಲ್ಲಿ ಕನ್ನಡ. ಸಾಹಿತ್ಯದ ತವರೂರು ಕನ್ನಡ, ಸಾಹಿತ್ಯದ ತವರೂರು ಕನ್ನಡ. ಕವಿ ಪುಂಗವರ ನಾಡು ಕನ್ನಡ, ಕವಿ ಪುಂಗವರ ನಾಡು ಕನ್ನಡ. ಕಾವ್ಯಲಹರಿ ಕನ್ನಡ, ಕಾವ್ಯಲಹರಿ ಕನ್ನಡ. ಕವಿತೆಯನ್ನು ವಾಚನ ಮಾಡಿರ್ತಕ್ಕಂಥ ಶ್ರೀಯುತ HV.E.T ಅವರಿಗೆ ಅನಂತ ಧನ್ಯವಾದಗಳು. ಮುಂದಿನದಾಗಿ ಕವಿತಾ ವಾಚನವನ್ನು ಮಾಡ್ತಾ ಇರತಕ್ಕಂಥವರು ಶ್ರೀ ಕೊಟ್ರೇಶ್ ಜವಳಿ ಅವರು. ಶ್ರೀಯುತ ಕೊಟ್ರೇಶ್ ಜವಳಿ ಅವರು ಮುಂಡ್ರಿಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದವರು. ಇವರು ವೃತ್ತಿಯಿಂದ ಕೃಷಿಕರು. ಅದರ ಜೊತೆಗೆ ಹವ್ಯಾಸವಾಗಿ ಕಾವ್ಯ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು. ಅತ್ಯುತ್ತಮವಾಗಿರ್ತಕ್ಕಂಥ ಕವಿತೆಗಳನ್ನು ಬರೆಯುವುದರಲ್ಲಿ ಸಿದ್ಧಹಸ್ತರು. ಇವರ ಅನೇಕ ಕವಿತೆಗಳು ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಪ್ರತಿಭಾವಂತ ಕೃಷಿಕರಾಗಿದ್ದರೂ ಕೂಡ, ಪ್ರಗತಿಪರ ಕೃಷಿಕರಾಗಿದ್ದರೂ ಕೂಡ ಪ್ರತಿಭಾವಂತ ಕವಿಗಳಾಗಿ ಹೊರಹೊಮ್ಮಿದ್ದಾರೆ. ಶ್ರೀಯುತ ಕೊಟ್ರೇಶ್ ಜವಳಿ ಅವರಿಂದ ಈಗ ಕವಿತಾ ವಾಚನ. ನನ್ನ ಕವನದ ಶೀರ್ಷಿಕೆ ತನು ಕನ್ನಡ ಮನ ಕನ್ನಡ. ಅಚ್ಚೊತ್ತಲಿ ಮನದಲ್ಲಿ ಕನ್ನಡದ ಕಟ್ಟಾಳುಗಳ ನುಡಿಗಳು. ಅಚ್ಚೊತ್ತಲಿ ಮನದಲ್ಲಿ ಕನ್ನಡದ ಕಟ್ಟಾಳುಗಳ ನುಡಿಗಳು. ಝೇಂಕರಿಸಲಿ ಕನ್ನಡ, ವಿಜೃಂಭಿಸಲಿ ಕನ್ನಡ. ಪಸರಿಸಲಿ ಕನ್ನಡದ ಕಂಪು ಕರುನಾಡಿನ ಮೂಲೆ ಮೂಲೆಗೂ. ಪಸರಿಸಲಿ ಕನ್ನಡದ ಕಂಪು ಕರುನಾಡಿನ ಮೂಲೆ ಮೂಲೆಗಳಿಗೂ. ಮೊಳಗಲಿ ಕನ್ನಡದ ಕಹಳೆ, ಮೊಳಗಲಿ ಕನ್ನಡದ ಕಹಳೆ. ಬೆಳಗಲಿ ಕನ್ನಡದ ದೀಪ. ತೊಲಗಲಿ ಅನ್ಯ ಭಾಷೆ ಪ್ರೇಮ, ತೊಲಗಲಿ ಅನ್ಯ ಭಾಷೆ ಪ್ರೇಮ. ಬೆಳೆಯಲಿ ಕನ್ನಡ ಹೆಮ್ಮರವಾಗಿ, ಬೆಳೆಯಲಿ ಕನ್ನಡ ಹೆಮ್ಮರವಾಗಿ. ತಿಳಿಯಲಿ ಅನ್ಯರಿಗೆ ಕನ್ನಡದ ಸವಿ,
ತಿಳಿಯಲಿ ಅನ್ಯರಿಗೆ ಕನ್ನಡದ ಸವಿ, ಕಲಿಯಲಿ ಅವರು ಕನ್ನಡ. ಬತ್ತದಿರಲಿ ನಮ್ಮ ಉತ್ಸಾಹ ನಿರಂತರವಾಗಿರಲಿ, ಬತ್ತದಿರಲಿ ನಮ್ಮ ಉತ್ಸಾಹ ನಿರಂತರವಾಗಿರಲಿ. ಕರುನಾಡ ಮಣ್ಣ ಕಂಪಿನಲಿ, ಮಲೆನಾಡ ಬಣ್ಣ ಹಸಿರಿನಲಿ. ಕರುನಾಡ ಮಣ್ಣ ಕಂಪಿನಲಿ, ಮಲೆನಾಡ ಬಣ್ಣ ಹಸಿರಿನಲಿ. ಸಿರಿನಾಡ ಕಣ್ಣ ನೋಟದಲ್ಲಿ, ತುಳುನಾಡ ಚಿಣ್ಣರ ನಗುವಿನಲಿ. ಮೆರೆಯಲಿ ಕನ್ನಡದ ಪಲ್ಲಕ್ಕಿ, ಸಾಗುತ್ತಿರಲಿ ಅನವರತ ನಮ್ಮ ಹೆಮ್ಮೆಯ ತೇರಾಗಿ. ಸಾಗುತ್ತಿರಲಿ ಅನವರತ ನಮ್ಮ ಹೆಮ್ಮೆಯ ತೇರಾಗಿ. ತಾಯಿಯ ಜೋಗುಳದ ಪದವಾಗಿ, ಗುರುವಿನ ದೀಕ್ಷೆಯ ಮಂತ್ರವಾಗಿ. ತಾಯಿಯ ಜೋಗುಳದ ಪದವಾಗಿ, ಗುರುವಿನ ದೀಕ್ಷೆಯ ಮಂತ್ರವಾಗಿ. ಕವಿಗಳ ಕಲ್ಪನೆಯ ವಧುವಾಗಿ, ಕವಿಗಳ ಕಲ್ಪನೆಯ ವಧುವಾಗಿ. ಗುರುವಿನ ದೀಕ್ಷೆಯ ಮಂತ್ರವಾಗಿ. ಕಲಾವಿದನ ಕೆತ್ತನೆಯ ಶಿಲ್ಪವಾಗಿ, ಚಿತ್ರಕಲೆಗಾರನ ಶಿಲ್ಪವಾಗಿ. ಕನ್ನಡವು ಹರಿದು ಬರಲಿ ಹೊಳೆಯಾಗಿ, ಕನ್ನಡವು ಹರಿದು ಬರಲಿ ಹೊಳೆಯಾಗಿ. ಧುಮುಕಲಿ ಜಲಪಾತವಾಗಿ ಕನ್ನಡಿಗರ ಧಮನಿಯಲಿ, ಧುಮುಕಲಿ ಜಲಪಾತವಾಗಿ ಕನ್ನಡಿಗರ ಧಮನಿಯಲಿ. ಅಚ್ಚೊತ್ತಲಿ ಮನದಲ್ಲಿ ಕನ್ನಡದ ಕಟ್ಟಾಳುಗಳ ನುಡಿಗಳು, ಅಚ್ಚೊತ್ತಲಿ ಮನದಲ್ಲಿ ಕನ್ನಡದ ಕಟ್ಟಾಳುಗಳ ನುಡಿಗಳು. ಝೇಂಕರಿಸಲಿ ಕನ್ನಡ, ವಿಜೃಂಭಿಸಲಿ ಕನ್ನಡ, ಪಸರಿಸಲಿ ಕನ್ನಡದ ಕಂಪು ಕರುನಾಡಿನ ಮೂಲೆ ಮೂಲೆಗಳಿಗೂ, ಪಸರಿಸಲಿ ಕನ್ನಡದ ಕಂಪು ಕರುನಾಡಿನ ಮೂಲೆ ಮೂಲೆಗಳಿಗೂ. ಕವಿತಾ ವಾಚನ ಮಾಡಿರ್ತಕ್ಕಂಥ ಕೊಟ್ರೇಶ್ ಜವಳಿ ಅವರಿಗೆ ಅನಂತ ವಂದನೆಗಳು. ಈಗ ಮುಂದಿನದಾಗಿ ಕವಿತಾ ವಾಚನ ಮಾಡ್ತಕ್ಕಂಥವರು ಪ್ರೊಫೆಸರ್ ಬಸವರಾಜ್ ಮಾದಿಯವರು. ಪ್ರೊಫೆಸರ್ ಬಸವರಾಜ್ ಮಾದಿಯವರು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಉಪನ್ಯಾಸಕರಾಗಿ ನಮ್ಮ ಈ ಗದಗ ಪರಿಸರದ ಅನೇಕ ಸ್ಥಳಗಳಲ್ಲಿ ಉಪನ್ಯಾಸ ವೃತ್ತಿಯನ್ನು ಮಾಡಿದ್ದಾರೆ. ಸದ್ಯ ಅವರು ಸರ್ಕಾರಿ ಪಾಲಿಟೆಕ್ನಿಕ್ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 1986ರಿಂದಲೂ ಕೂಡ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕತೆ, ಕವಿತೆ, ಲೇಖನ, ವ್ಯಕ್ತಿ ಪರಿಚಯ ಹೀಗೆ ಇತ್ಯಾದಿ ಕ್ಷೇತ್ರದಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುಮಾರು 60ಕ್ಕೂ ಮಿಕ್ಕಿ ವ್ಯಕ್ತಿಗಳ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹೀಗೆ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡು ಅಪಾರ ಹೆಸರನ್ನು ಗಳಿಸಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಮಾದಿ ಅವರಿಂದ ಇದೀಗ ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ನನ್ನ ಮಾತೃಭಾಷೆ. ಕನ್ನಡ ನುಡಿಗೆ ಮುದ ನೀಡಿ ಮೆರೆಯುವ ಕವಿವರಣ್ಯರು ಮಾತೆಯ ಮಾತೃಭಾಷೆಯನ್ನು ಮಾರ್ದನಿಗೊಳಿಸಿದರು. ಅಸಗ ಗುಣನಂದಿ ನೃಪತುಂಗರ ಗಂಭೀರ ನಮ್ಮ ಕನ್ನಡ, ಬಸವ ಅಲ್ಲಮ ಅಕ್ಕ ಮಹಾದೇವಿ ಶರಣರ ವಚನ ಕನ್ನಡ. ಮಾಸ್ತಿ ಬೇಂದ್ರೆ ಕುವೆಂಪುರವರ ನಮ್ಮಾಸ್ತಿಯೇ ಕನ್ನಡ, ಹೊಸಗನ್ನಡದ ಉದಯತೆಗೆ ಮುದ್ದಣ್ಣನು ಊದಿದ ಮುದ್ದು ಗದ್ಯ ಕನ್ನಡ. ಸಹಸ್ರಾರು ವರ್ಷದಿಂದಲೇ ನಿರಂತರ ಹರಿದು ಅನಂತ ಘಟ್ಟಗಳಿಗೆ ಅಪ್ಪಳಿಸಿದ ಈ ಕನ್ನಡ, ರಾಜರೆಲ್ಲರೂ ಶೌರ್ಯದಿ ಮೆರೆಸಿದರು, ಕವಿಗಳು ಭಾವಾತ್ಮಕವಾಗಿ ಬೆಳಗಿದ ಈ ಕನ್ನಡ. ಷಷ್ಠಿ ಕೋಟಿ ಕನ್ನಡಿಗರ ಮಾತೃಭಾಷೆಯಾಗಿ ಅಷ್ಟಜ್ಞಾನ ಪೀಠ ಪಡೆದು ಮೆರವ ಲಿಪಿಗಳ ರಾಣಿ ನನ್ನೀ ಕನ್ನಡ. ಕನ್ನಡ ನುಡಿಯೊಂದೇ ಎಮಗೆಲ್ಲ ನಿಜ ಸಂಪತ್ತು, ಬಾರದಿರಲಿ ನಮ್ಮ ಮಾತೃಭಾಷೆಗೆ ಯಾರಿಂದಲೂ ಕುತ್ತು. ಕನ್ನಡ ನಾಡಿನ ಕೋಶಗಳೇ ನಿಜ ಬಂಗಾರ, ಮರ್ತ್ಯದ ಉಳುವಿಕೆಗೆ ನಮ್ಮ ಕನ್ನಡ ಸಂಸ್ಕೃತಿಯೇ ಆಧಾರ. ಕವನ ವಾಚನ ಮಾಡಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಮಾದಿ ಅವರಿಗೆ ಅನಂತ ವಂದನೆಗಳು. ಈಗ ಕವಿತಾ ವಾಚನ ಮಾಡ್ತಾ ಇರ್ತಕ್ಕಂಥವರು ಶ್ರೀಯುತ ಜಯದೇವ್ ಗಂಜಿಹಾಳ್ ಅವರು. ಶ್ರೀಯುತ ಜಯದೇವ್ ಗಂಜಿಹಾಳ್ ಅವರು ಗಜೇಂದ್ರಗಢ ತಾಲೂಕಿನ ರಾಜೂರು ಗ್ರಾಮದವರು. ಹನಿಗವಿತೆಗಳ ಪ್ರಕಾರದಲ್ಲಿ ತಮ್ಮ ಕಾವ್ಯ ಕೃಷಿಯನ್ನು ಮಾಡ್ತಕ್ಕಂಥವ್ರು. ಅವರು ಅನೇಕ ಪತ್ರಿಕೆಗಳಿಗೆ ಹನಿಗವನಗಳನ್ನು ಬರೆಯೋದ್ರ ಮೂಲಕ ನಾಡಿನ ಬರಹಗಾರರ ಗಮನವನ್ನು ಸೆಳೆದಿರ್ತಕ್ಕಂಥವರು. ಅವರು ಒಲವಿನ ಹನಿಗಳು ಅಂತಕ್ಕಂಥ ಹನಿಗವಿತೆಗಳ ಸಂಕಲನವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಹಾಗೆಯೇ ದವನ ಅಂತಕ್ಕಂಥ ಸಂಪಾದಿತ ಕವನ ಸಂಕಲನವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ಕೂಡ ಸಂದಿವೆ. ಇಂಥ ಪ್ರತಿಭಾವಂತ ಕವಿಯಾಗಿರ್ತಕ್ಕಂಥ ಶ್ರೀಯುತ ಜಯದೇವ್ ಗಂಜಿಹಾಳ್ ಅವರಿಂದ ಇದೀಗ ಕವನ ವಾಚನ. ನನ್ನ ಕವಿತೆಯ ಶೀರ್ಷಿಕೆ ಜಾಗೃತರಾಗೋಣ ಬನ್ನಿ. ನಾವು ಹುಟ್ಟ ಹೋರಾಟಗಾರರು, ನಾವು
ಹುಟ್ಟ ಹೋರಾಟಗಾರರು. ಚಳುವಳಿ ನಮ್ಮ ಹಿರಿಯರ ಬಳುವಳಿ. ಚಳುವಳಿ ನಮ್ಮ ಹಿರಿಯರ ಬಳುವಳಿ. ಪ್ರತಿಭಟನೆಯ ಗುಣ ನಮ್ಮ ರಕ್ತದಲ್ಲೇ ಇದೆ. ಪ್ರತಿಭಟಿಸುತ್ತೇವೆ ನಿತ್ಯವೂ. ಪ್ರತಿಭಟನೆಯ ಗುಣ ನಮ್ಮ ರಕ್ತದಲ್ಲೇ ಇದೆ. ಪ್ರತಿಭಟಿಸುತ್ತೇವೆ ನಿತ್ಯವೂ. ಕುಡಿಯೋ ನೀರಿಗಾಗಿ, ವ್ಯಾಪಾರೀಕರಣಗೊಂಡ ವಿದ್ಯೆಗಾಗಿ, ಒಂದೊಂದು ಸಲ ಹಸಿದ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿ ಸಂತೈಸುತ್ತೇವೆ. ಒಂದೊಂದು ಸಲ ಹಸಿದ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿ ಸಂತೈಸುತ್ತೇವೆ. ಹೊಟ್ಟೆ ತುಂಬಿದವರ ಮುಂದೆ ನಮ್ಮ ಒಣ ಪ್ರತಿಷ್ಠೆಗಾಗಿ. ಹೊಟ್ಟೆ ತುಂಬಿದವರ ಮುಂದೆ ನಮ್ಮ ಒಣ ಪ್ರತಿಷ್ಠೆಗಾಗಿ. ನಿಜ ಹೇಳಬೇಕೆಂದರೆ ನಾವು ಕರ್ಣನ ವಂಶಸ್ಥರು. ನಿಜ ಹೇಳಬೇಕೆಂದರೆ ನಾವು ಕರ್ಣನ ವಂಶಸ್ಥರು. ನಮಗೆ ಕುಡಿಯಲು ನೀರಿಲ್ಲದಿದ್ದರೂ ಪರಭಾಷಿಕರ ಬೆಳೆಗೆ ನೀರು ಹರಿಸೋ ಕರುಣಾಶಾಲಿಗಳು. ನಮಗೇ ಕುಡಿಯಲು ನೀರಿಲ್ಲದಿದ್ದರೂ ಸಹ ಪರಭಾಷಿಕರ ಬೆಳೆಗೆ ನೀರು ಹರಿಸುವ ಕರುಣಾಶಾಲಿಗಳು. ಕನ್ನಡದವರ ಕಿಚ್ಚು ತುಕ್ಕು ಹಿಡಿಯುತ್ತಿದೆ. ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಸಿಲುಕಿ ನಮ್ಮೂರಿನಿಂದಲೇ ನೆಲೆಯಿಲ್ಲದೆ ನಿಂತಿದ್ದೇವೆ. ಕನ್ನಡದ ಕಿಚ್ಚು ತುಕ್ಕು ಹಿಡಿಯುತ್ತಿದೆ. ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಸಿಲುಕಿ ನಮ್ಮ ನೆಲದಲ್ಲೇ ನಮಗೊಂದು ನೆಲೆಯಿಲ್ಲದೆ ಬೆತ್ತಲಾಗಿದ್ದೇವೆ. ದುಷ್ಟ ನಾಯಕರ ಹದ್ದಿನ ಕಣ್ಣಿಗೆ ಸಿಕ್ಕು ಜಾತಿ ಧರ್ಮಗಳ ಮೆಟ್ಟಲಾಗಿದ್ದೇವೆ. ದುಷ್ಟ ನಾಯಕರ ಹದ್ದಿನ ಕಣ್ಣಿಗೆ ಸಿಕ್ಕು ಜಾತಿ ಧರ್ಮಗಳ ಮೆಟ್ಟಲಾಗಿದ್ದೇವೆ. ಆಧುನೀಕರಣ ನಮ್ಮ ಮೇಲೆ ಸವಾರಿ ಮಾಡುತ್ತಿದೆ. ಆಧುನೀಕರಣ ನಮ್ಮ ಮೇಲೆ ಸವಾರಿ ಮಾಡುತ್ತಿದೆ. ನಮ್ಮ ಹಳ್ಳಿ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆಗಳನ್ನು ಗಾಳಿಗೆ ತೂರಿ, ನಮ್ಮ ಹಳ್ಳಿ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆಗಳನ್ನು ಗಾಳಿಗೆ ತೂರಿ ರಿಯಲ್ ಎಸ್ಟೇಟ್ ಹೆಸರಲ್ಲಿ ಇದ್ದ ಚೂರು ಭೂಮಿಯನ್ನು ಮಾರಿ ನಗರಗಳತ್ತ ಪಲಾಯನ ಮಾಡುತ್ತಿದ್ದೇವೆ. ರಿಯಲ್ ಎಸ್ಟೇಟ್ ಹೆಸರಲ್ಲಿ ಇದ್ದ ಚೂರು ಭೂಮಿಯನ್ನು ಮಾರಿ ನಗರಗಳತ್ತ ಪಲಾಯನ ಮಾಡುತ್ತಿದ್ದೇವೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕಿದೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕಿದೆ. ಜಿಡ್ಡುಗಟ್ಟಿದ ಮುಗ್ಧ ಮನಸ್ಸುಗಳಿಗೆ ಸಾಣೆ ಹಿಡಿದು, ಜಿಡ್ಡುಗಟ್ಟಿದ ಮುಗ್ಧ ಮನಸ್ಸುಗಳಿಗೆ ಸಾಣೆ ಹಿಡಿದು ನಮ್ಮ ನೆಲ ಜಲ ಸಂಸ್ಕೃತಿ ಭಾಷೆಗಳ ಉಳಿಸಲು ಹೋರಾಡಬೇಕಿದೆ. ನಮ್ಮ ನೆಲ ಜಲ ಸಂಸ್ಕೃತಿ ಭಾಷೆಗಳ ಉಳಿಸಲು ಹೋರಾಡಬೇಕಿದೆ. ಬನ್ನಿ ಜಾಗೃತರಾಗೋಣ. ಬನ್ನಿ ಜಾಗೃತರಾಗೋಣ. ಜೈ ಕನ್ನಡ, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಯುತ ಜಯದೇವ್ ಗಂಜಿಯಾಳ್ ಅವರಿಗೆ ಅನಂತ ವಂದನೆಗಳು. ಈಗ ಕವಿತಾ ವಾಚನ ಮಾಡ್ತಾ ಇರತಕ್ಕಂಥವರು ಶ್ರೀಮತಿ ಶ್ವೇತಾ ಕೊಟ್ಟಿಗೆಯವರು. ಇವರು ಸರ್ಕಾರಿ ಪ್ರಾಥಮಿಕ ಶಾಲೆ ನಿಡಗುಂದಿಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕವನ ರಚನೆ, ಕಥಾ ರಚನೆ, ಲೇಖನಗಳ ಬರಹ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಾಡು ಹೇಳುವುದು, ನೃತ್ಯ ಮಾಡುವುದು ಕೂಡ ಇವರ ವಿಶೇಷವಾಗಿರ್ತಕ್ಕಂಥ ಹವ್ಯಾಸ. ಇವರ ಅನೇಕ ಕವಿತೆಗಳು ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ. ಅದರ ಜೊತೆಗೆ ಅನೇಕ ಸಾಹಿತ್ಯಿಕ ಸಂಘಟನೆಗಳ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಬಹುಮುಖ ಪ್ರತಿಭೆಯ ಶ್ರೀಮತಿ ಶ್ವೇತಾ ಕೊಟ್ಟಿಗೆ ಅವರಿಂದ ಇದೀಗ ಕವನ ವಾಚನ. ನಾನೀಗ ಓದುತ್ತಿರುವ ಕವಿತೆಯ ಶೀರ್ಷಿಕೆ ಸವಿಗನ್ನಡ. ಅವ್ವನ ಮಡಿಲಲ್ಲಿ ಆಡುತ್ತ ನಲಿಯುತ್ತ ಉಲಿದ ನುಡಿ ಇದು ನಮ್ಮ ತಾಯ್ನುಡಿ, ನಮ್ಮ ಭಾಷೆ ಕನ್ನಡ ಕನ್ನಡ. ಅಪ್ಪನ ಜೊತೆಯಲ್ಲಿ ಕೇಕೆ ಹಾಕುತ್ತ ಕುಣಿದು ಹಾಡಿದ ಕರುನಾಡ ನುಡಿ ಇದು ನಮ್ಮ ಭಾಷೆ ಕನ್ನಡ ಕನ್ನಡ. ಅಕ್ಕ ಅಣ್ಣರು ಕೂಡಿ ಓದಿಸಿ ಬರೆಯಿಸಿ ಕಲಿಸಿದ ಅಕ್ಷರಮಾಲೆ ಕಾಗುಣಿತದ ಲಿಪಿ ಇದು ಕನ್ನಡ ಕನ್ನಡ. ಕದಂಬ ಹೊಯ್ಸಳ ಕಲ್ಯಾಣ ಚಾಲುಕ್ಯರು ಗಂಗ ರಾಷ್ಟ್ರಕೂಟರು ಆಳಿದ ನೆಲದ ನುಡಿ ಇದು ನಮ್ಮ ಭಾಷೆ ಕನ್ನಡ ಕನ್ನಡ. ಕವಿರತ್ನ ಕಾಳಿದಾಸ, ಗದುಗಿನ ಕುಮಾರವ್ಯಾಸ, ಆದಿಕವಿ ಪಂಪರ ಕವಿ ಪರಂಪರೆಯ ಕುರುಹಿದು ನಮ್ಮ ಭಾಷೆ ಕನ್ನಡ ಕನ್ನಡ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಮತಿ ಶ್ವೇತಾ ಕೊಟ್ಟಿಗೆ ಅವರಿಗೆ ಅನಂತ ವಂದನೆಗಳು. ಈಗ ಕವಿತಾ ವಾಚನ
ಮಾಡ್ತಾ ಇರತಕ್ಕಂಥವರು ಶ್ರೀಮತಿ ಪ್ರೇಮಾ ಗುಳಗೌಡ್ರವರು. ಶ್ರೀಮತಿ ಪ್ರೇಮಾ ಗುಳಗೌಡ್ರವರು ಇನ್ನರ್ವೀಲ್ ಸಂಸ್ಥೆಯ ಮೂಲಕ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ನಂತರ ಇವರು ಕದಳಿ ಮಹಿಳಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಸುಮಾರು 12 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಇವರ ಸೇವಾವಧಿಯಲ್ಲಿ ಗದಗಿನಲ್ಲಿ 6ನೇ ರಾಜ್ಯ ಮಟ್ಟದ ಕದಳಿ ಮಹಿಳಾ ಸಮಾವೇಶವನ್ನು ಸಂಘಟನೆ ಮಾಡಿದ್ದಾರೆ. ಅದರ ಜೊತೆಗೆ ಕಥೆ ಬರೀತಕ್ಕಂಥದ್ದು, ಕವಿತೆ ಬರೀತಕ್ಕಂಥದ್ದು, ಲೇಖನ ಬರೀತಕ್ಕಂಥ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಇವರ ಅನೇಕ ಕವನಗಳು ಸ್ಮರಣ ಸಂಚಿಕೆಯಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇದೀಗ ಶ್ರೀಮತಿ ಪ್ರೇಮಾ ಗುಳಗೌಡ್ರವರಿಂದ ಕವನ ವಾಚನ. ನನ್ನ ಕವನ ರಾಜ್ಯೋತ್ಸವದ ಕುರಿತು. ನೋಡಬನ್ನಿ ರಾಜ್ಯೋತ್ಸವದ ಸೊಬಗ ನೋಡಬನ್ನಿ, ಸಡಗರದಿ ಹಾಡಬನ್ನಿ, ತಾಳಮದ್ದಳೆಯ ಝಿಂಕರಿಸಿ ತೋರಬನ್ನಿ, ಕೈ ಮುಗಿದು ಬಾಗಿ ಬನ್ನಿ. ನೋಡಬನ್ನಿ ಕನ್ನಡದ ಕಹಳೆಯನ್ನು ಊದಬನ್ನಿ, ಹಕ್ಕಿ ಪಕ್ಷಿ ಗಿಳಿಕೋಗಿಲೆಗಳ ಮಧುರಿಂಚರವ ಆಲಿಸಿ, ಪರ್ವತ ಹಿಮಗಿರಿಯ ಸಾಲು ಬಾಗಿ ನಮಿಸುವುದ ಕನ್ನಡ ಕವಿ ಪುಂಗವರ ನೆನೆದು. ನೋಡಬನ್ನಿ ರಾಜ್ಯೋತ್ಸವದ ಮೆರಗ, ಕಂಪಸೂಸಿದ ಪಂಪರನ್ನರ, ತ್ರಿಪದಿ ಷಟ್ಪದಿಗಳ ರಚಿಸಿದ ಮಹಿಮರ, ವಚನ ಸಾಹಿತ್ಯವಿತ್ತ ಬಸವ ಅಲ್ಲಮ್ಮ ಅಕ್ಕ ಮಹಾದೇವಿಯರ. ನೋಡಬನ್ನಿ ಚೆಲುವ ಕನ್ನಡ ನಾಡನುದಯಿಸಿದ ನಾರಾಯಣರ, ಕನ್ನಡ ಡಿಂಡಿಮ ಬಾರಿಸಿದ ಕುವೆಂಪುವಿನ, ಕನ್ನಡಕ್ಕೆ ದುಡಿದು ಮಡಿದ ದಿಗ್ಗಜರ, ಹಾಡಿ ಹೊಗಳಿ ಅವರಿಲ್ಲೆಂದು ಮರುಗುತ್ತಿರುವ ಕನ್ನಡದ ಮನಸ್ಸುಗಳ. ರಾಜ್ಯೋತ್ಸವದ ಸಡಗರ ನೋಡಬನ್ನಿ, ಕನ್ನಡದ ಮನಸ್ಸುಗಳೇ ರಾಜ್ಯೋತ್ಸವದ ಸಡಗರ ನೋಡಬನ್ನಿ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಮತಿ ಪ್ರೇಮಾ ಗುಳಗೌಡ್ರವರಿಗೆ ಅನಂತ ವಂದನೆಗಳು. ಶ್ರೀ ಎಂ ಡಿ ಮಾದಾರ್ ಅವರಿಂದ ಕವನ ವಾಚನ. ಶ್ರೀ ಎಂ ಡಿ ಮಾದಾರ್ ಅವರು ಮುಂಡ್ರಿಗಿ ತಾಲೂಕಿನ ಎಕ್ಲಾಸ್ಪುರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ಬಹುಮುಖ ಪ್ರತಿಭಾವಂತ ಲೇಖಕರು. ಇವರ ಅನೇಕ ಕೃತಿಗಳನ್ನು ಹೊರತಂದಿದ್ದಾರೆ. ಮಿನುಗುತಾರೆ ಅಂತಕ್ಕಂಥ ಕವನ ಸಂಕಲನ ಪ್ರಕಟಣೆ ಮಾಡಿದ್ದಾರೆ. ಅದರ ಜೊತೆಗೆ ನರಗುಂದ ಬಂಡಾಯ ಅಂತಕ್ಕಂಥ ಒಂದು ಸಂಪಾದಿತ ಕೃತಿಯನ್ನು ಕೂಡ ಇವರು ಪ್ರಕಟ ಮಾಡಿದ್ದಾರೆ. ಇವರ ಕವಿತೆಗಳು, ಕಥೆಗಳು, ಲೇಖನಗಳು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇಂಥ ಪ್ರತಿಭಾವಂತ ಕವಿ ಶ್ರೀ ಎಂ ಡಿ ಮಾದಾರ್ ಅವರಿಂದ ಕವನ ವಾಚನ. ಕವನದ ಶೀರ್ಷಿಕೆ ಸಗ್ಗದ ಸಿರಿಯು. ಭೂಮಿಯ ಮೇಲೊಂದು ಸಗ್ಗದ ಸಿರಿಯು, ಎಷ್ಟೊಂದು ಸುಂದರವು ನಮ್ಮೀ ಕರುನಾಡು. ಕಣ್ಣುಗಳೆರಡು ಸಾಲದು ಕಣ್ತುಂಬಿಕೊಳ್ಳಲು. ಕೆಮ್ಮಣ ಗುಂಡಿಯ ಮೇಲೆ ಬೀಸುವ ತಂಗಾಳಿ, ಎಷ್ಟೊಂದು ಮಧುರ ಇದರ ಪಿಸುಮಾತು. ಮುಳ್ಳಯ್ಯನ ಗಿರಿಯ ನೀ ಹತ್ತಿದಾಗ ಮರೆತು ಬಿಡುವೆ ನಿನ್ನನ್ನೇ ನೀನು. ಭೂಮಿಯ ಮೇಲೊಂದು ಸಗ್ಗದ ಸಿರಿಯು, ಎಷ್ಟೊಂದು ಸುಂದರವು ನಮ್ಮೀ ಕರುನಾಡು. ಕಪ್ಪತ್ತು ಗಿರಿಯು ಕೈ ಬೀಸಿ ಕರೆಯುವುದು, ಹರಿಣಗಳ ಓಡಾಟ ಮೈ ಮನವ ತನಿಸುವುದು. ಔಷಧಿಯ ಸಸ್ಯವು ಹೇರಳ ಸಿಗುವುದು, ಇಲ್ಲಿ ಓಡಾಡಿದರೆ ತಂತಾನೆ ಓಡುವುದು ರೋಗವು. ಭೂಮಿಯ ಮೇಲೊಂದು ಸಗ್ಗದ ಸಿರಿಯು, ಎಷ್ಟೊಂದು ಸುಂದರವು ನಮ್ಮೀ ಕರುನಾಡು. ಬಾದಾಮಿ ಐಹೊಳೆ ಪಟ್ಟದ ಕಲ್ಲು, ಶಿಲ್ಪಕಲೆಯ ತವರೂರು. ಬನಶಂಕರಿ ತಾಯಿಯ ನೋಡಿದಾಗ ಕಷ್ಟಗಳು ಬಲು ದೂರ ಬಲು ದೂರ. ಎಷ್ಟೊಂದು ಸುಂದರವು ನಮ್ಮೀ ಕರುನಾಡು. ಕಿನ್ನಾಳ ಕಲೆಯನ್ನು ತನ್ನೊಳಗೆ ಹೊತ್ತಿರುವ ಕೊಪ್ಪಳ ನಗರಕ್ಕೆ ನೀನೊಮ್ಮೆ ಬಂದು ನೋಡು. ಗವಿಸಿದ್ಧನ ಮಹಿಮೆಯ ಅರಿಯುವೆ, ಹನುಮನ ಆಶೀರ್ವಾದವ ನೀ ಪಡೆವೆ. ಭೀಮಮ್ಮನ ಉದರದಿ ಜನಿಸಿದ ಲತೆಯು ಹೂವಾಗಿ ಹಣ್ಣಾಗಿ ತನಿಸುವುದು ಹಸಿವು. ಕೃಷ್ಣಮ್ಮನ ಒಡಲೆಲ್ಲ ತುಂಬಿ ಜನ ಜನ ಕಾಂಚಾನ ಎಲ್ಲೆಲ್ಲೂ, ಜನ ಜನ ಕಾಂಚಾನ ಎಲ್ಲೆಲ್ಲೂ. ಭೂಮಿಯ ಮೇಲೊಂದು ಸಗ್ಗದ ಸಿರಿಯು, ಎಷ್ಟೊಂದು ಸುಂದರವು ನಮ್ಮೀ ಕರುನಾಡು. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಯುತ ಎಂ ಡಿ ಮಾದಾರ್ ಅವರಿಗೆ ಅನಂತ ವಂದನೆಗಳು. ಶ್ರೀಮತಿ ಕಲಾಶ್ರೀ ಹಾದಿಮನಿಯವರಿಂದ ಈಗ ಕವನ ವಾಚನ. ಶ್ರೀಮತಿ ಕಲಾಶ್ರೀ ಹಾದಿಮನಿಯವರು ಬಹುಮುಖ ಪ್ರತಿಭೆಯ ಅಧ್ಯಾಪಕಿ. ಇವರು ನರಗುಂದ ತಾಲೂಕಿನಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಕಥೆ, ಕವಿತೆ, ನಾಟಕಗಳನ್ನು ಕೂಡ ಇವರು ರಚನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಕೃತಿಗಳನ್ನು ನಾಡಿನ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ
ನಲಿಕಲ್ಲಿ ತೊಟ್ಟಲು ಅಂತಕ್ಕಂಥ ಕವನ ಸಂಕಲನ, ಹಸಿರಿನ ಸಿರಿ ಅಂತಕ್ಕಂಥ ನಾಟಕ ಒಂದು ಸಂಕಲನವನ್ನು ಕೂಡ ಇವರು ಪ್ರಕಟಣೆ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಕೃತಿಗಳ ಪ್ರಕಟಣಾ ಹಂತದಲ್ಲಿಯೂ ಕೂಡ ತಮ್ಮ ಬರವಣಿಗೆಯನ್ನು ಅವರು ಮುಂದುವರಿಸಿದ್ದಾರೆ. ಇವರ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಸೇವೆಯನ್ನು ಮನಗಂಡು ನಮ್ಮ ನಾಡಿನ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಅಂಥ ಪ್ರತಿಭಾವಂತ ಕವಯಿತ್ರಿ ಶ್ರೀಮತಿ ಕಲಾಶ್ರೀ ಹಾದಿಮನಿಯವರಿಂದ ಇದೀಗ ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ಕನ್ನಡತಿ. ಶಿಶುವಿನ ತೊದಲು ನುಡಿ ಇರಲಿ, ಶಿಶುವಿನ ತೊದಲು ನುಡಿ ಇರಲಿ, ಯಾವ ದೇಶದಲ್ಲಿಯೇ ಜನ್ಮಿಸಲಿ, ಯಾವ ದೇಶದಲ್ಲಿಯೇ ಜನ್ಮಿಸಲಿ. ಮೊದಲು ನುಡಿಯುವುದು ಮಾತೃಭಾಷೆ, ಮೊದಲು ನುಡಿಯುವುದು ಮಾತೃಭಾಷೆ. ಇದು ಸತ್ಯ ನಿತ್ಯ ಅಂತಃಶಕ್ತಿಯಲ್ಲಿ, ಇದು ಸತ್ಯ ನಿತ್ಯ ಅಂತಃಶಕ್ತಿಯಲ್ಲಿ. ಅ ಆ ಎಂಬ ಕಂದನ ಅಳುವು, ಅ ಆ ಎಂಬ ಕಂದನ ಅಳುವು, ಅದರಲ್ಲಿದೆ ಕನ್ನಡತೆಯ ತಿರುಳು, ಅದರಲ್ಲಿದೆ ಕನ್ನಡತೆಯ ತಿರುಳು. ಕನ್ನಡಾಂಬೆಯ ಕರುಳ ಬಳ್ಳಿಗಳು, ಕನ್ನಡಾಂಬೆಯ ಕರುಳ ಬಳ್ಳಿಗಳು, ಉಸಿರಿದವು ಕನ್ನಡ ಆಸ್ವರಗಳು, ಉಸಿರಿದವು ಕನ್ನಡ ಆಸ್ವರಗಳು. ಕರುನಾಡ ಕನ್ನಡಿಗರ ಎಲ್ಲರ ಕಣ್ಮಣಿ, ಕರುನಾಡ ಕನ್ನಡಿಗರ ಎಲ್ಲರ ಕಣ್ಮಣಿ, ಹೃದಯ ವೈಶಾಲ್ಯತೆಯ ಚೂಡಾಮಣಿ, ಹೃದಯ ವೈಶಾಲ್ಯತೆಯ ಚೂಡಾಮಣಿ. ಕೋಮು ಸೌಹಾರ್ದತೆಯ ಚಿನ್ಮಯಿ, ಕೋಮು ಸೌಹಾರ್ದತೆಯ ಚಿನ್ಮಯಿ. ಕವಿ ಕಾವ್ಯ ಸಾಹಿತ್ಯದ ಶಿರೋಮಣಿ, ಕವಿ ಕಾವ್ಯ ಸಾಹಿತ್ಯದ ಶಿರೋಮಣಿ. ಪರಭಾಷಾ ಪದಗಳ ಲೀಲಾಜಾಲ ಬಳಕೆ, ಪರಭಾಷಾ ಪದಗಳ ಲೀಲಾಜಾಲ ಬಳಕೆ. ಕನ್ನಡ ಪದಗಳೇ ಎಂಬಷ್ಟು ಸದ್ಬಳಕೆ, ಕನ್ನಡ ಪದಗಳೇ ಎಂಬಷ್ಟು ಸದ್ಬಳಕೆ. ಕನ್ನಡ ನಿಘಂಟಿನ ಸಂಕಲನದ ಗಳಿಕೆ, ಕನ್ನಡ ನಿಘಂಟಿನ ಸಂಕಲನದ ಗಳಿಕೆ. ಕನ್ನಡ ಸಿರಿ ಸಂಪತ್ತಿನ ಸಿರಿವಂತಿಕೆ, ಕನ್ನಡ ಸಿರಿ ಸಂಪತ್ತಿನ ಸಿರಿವಂತಿಕೆ. ಅಷ್ಟಜ್ಞಾನಪೀಠ ಪ್ರಶಸ್ತಿಯ ಸನ್ಮಾನ, ಅಷ್ಟಜ್ಞಾನಪೀಠ ಪ್ರಶಸ್ತಿಯ ಸನ್ಮಾನ. ಕನ್ನಡಿಗರ ಮನದಿ ಭಾಷಾಭಿಮಾನ, ಕನ್ನಡಿಗರ ಮನದಿ ಭಾಷಾಭಿಮಾನ. ಪ್ರತಿ ಪ್ರಜೆಯ ಕರ್ತವ್ಯದ ಯಾನ, ಪ್ರತಿ ಪ್ರಜೆಯ ಕರ್ತವ್ಯದ ಯಾನ. ಕವಿವರ್ಯ ಕಾವ್ಯದಿ ದೀಪ್ಯಮಾನ, ಕವಿವರ್ಯ ಕಾವ್ಯದಿ ದೀಪ್ಯಮಾನ. ಸಿರಿನಾಡ ಹಿರಿನಾಡ ನವಯುವತಿ, ಸಿರಿನಾಡ ಹಿರಿನಾಡ ನವಯುವತಿ. ಹಸಿರುಡೆಯ ನುಟ್ಟಿರುವ ಹೊಸನಾರಿ, ಹಸಿರುಡೆಯ ನುಟ್ಟಿರುವ ಹೊಸನಾರಿ. ವಿಶಾಲ ಮನೋಭಾವದ ಒಡತಿ, ವಿಶಾಲ ಮನೋಭಾವದ ಒಡತಿ. ಕನ್ನಡ ತಾಯಿಗೆ ಕನ್ನಡದ ಆರತಿ, ಕನ್ನಡದ ತಾಯಿಗೆ ಕನ್ನಡದ ಆರತಿ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಮತಿ ಕಲಾಶ್ರೀ ಹಾದಿಮನಿಯವರಿಗೆ ಅನಂತ ವಂದನೆಗಳು. ಈಗ ಕವನ ವಾಚನ ಕುಮಾರಿ ದೀಪಾ ಹಿರೇಮಠ ಅವರಿಂದ. ಕುಮಾರಿ ದೀಪಾ ಹಿರೇಮಠ ಅವರು ಪ್ರಸ್ತುತ ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಬಾಲ್ಯದಲ್ಲಿನೇ ತಮ್ಮ ತಂದೆಯಿಂದ ಸಾಹಿತ್ಯದ ಪ್ರೇರಣೆಯನ್ನು ಹೊಂದಿ ಕತೆ ಕವಿತೆಗಳನ್ನು ಬರೀತಾ ಇದ್ದಾರೆ. ಪ್ರತಿಭಾವಂತ ಲೇಖಕಿಯಾಗಿರ್ತಕ್ಕಂಥ ಕುಮಾರಿ ದೀಪಾ ಹಿರೇಮಠ ಅವರು ಅನೇಕ ಕವಿತೆಗಳನ್ನು, ಕಥೆಗಳನ್ನು, ಲೇಖನಗಳನ್ನು ಬರೆದಿದ್ದಾರೆ. ಇಂಥ ಉದಯೋನ್ಮುಖ ಕವಯಿತ್ರಿ ಕುಮಾರಿ ದೀಪಾ ಹಿರೇಮಠ ಅವರಿಂದ ಇದೀಗ ಕವನ ವಾಚನ. ಕವನದ ಶೀರ್ಷಿಕೆ ಮರೆಯದಿರು ಕರುನಾಡು. ಕನ್ನಡಿಗರ ಸುಂದರ ದರೆ ಇದು, ಅಷ್ಟಜ್ಞಾನ ಪೀಠರ ನೆಲೆ ಇದು. ಕನ್ನಡಿಗರ ಸುಂದರ ದರೆ ಇದು, ಅಷ್ಟಜ್ಞಾನ ಪೀಠರ ನೆಲೆ ಇದು. ಸಂತ ಶರಣರ ನಾಡಿದು, ಸಂಗೀತ ಸಾಹಿತ್ಯದ ಬೀಡಿದು. ಸಂತ ಶರಣರ ನಾಡಿದು, ಸಂಗೀತ ಸಾಹಿತ್ಯದ ಬೀಡಿದು. ಶ್ರೀಗಂಧ ಹೊಣ್ಣಿನ ತವರಿದು, ಶಿಲ್ಪಕಲೆ ವೈಭವಗಳ ನಾಡಿದು. ಶ್ರೀಗಂಧ ಹೊಣ್ಣಿನ ತವರಿದು, ಶಿಲ್ಪಕಲೆ ವೈಭವಗಳ ನಾಡಿದು. ಹರಿಯುವರು ಕೃಷ್ಣೆ ಕಾವೇರಿ, ನೋಡಬೇಕು ಜೋಗದ ಸಿರಿ. ಹರಿಯುವರು ಕೃಷ್ಣೆ ಕಾವೇರಿ, ನೋಡಬೇಕು ಜೋಗದ ಸಿರಿ. ಎಷ್ಟು ಯುಗ ಕಳೆದರೂ ಅಷ್ಟೇ ಕನ್ನಡದ ಕಂಪು ಕಳೆಯದು. ಎಷ್ಟು ಯುಗ ಕಳೆದರೂ ಅಷ್ಟೇ ಕನ್ನಡದ ಕಂಪು ಕಳೆಯದು. ಕನ್ನಡ ನಾಡಿನಲ್ಲಿ ಜನಿಸಿದವರು 7 ಜನ್ಮ ಪುಣ್ಯವಂತರು. ಕನ್ನಡ ನಾಡಿನಲ್ಲಿ ಜನಿಸಿದವರು 7 ಜನ್ಮ ಪುಣ್ಯವಂತರು. ಹೆಮ್ಮೆಯಿಂದ ಹೇಳಿ ಕನ್ನಡಿಗರೆಂದು, ಕನ್ನಡ ನಾಡನ್ನು ಮರೆಯದಿರಿ ಎಂದು. ಹೆಮ್ಮೆಯಿಂದ ಹೇಳಿ ಕನ್ನಡಿಗರೆಂದು, ಕನ್ನಡ ನಾಡನ್ನು ಮರೆಯದಿರಿ ಎಂದು. ಕವನ ವಾಚನ ಮಾಡಿರ್ತಕ್ಕಂಥ ಕುಮಾರಿ ದೀಪಾ ಹಿರೇಮಠ ಅವರಿಗೆ ಅನಂತ ವಂದನೆಗಳು. ಈಗ ಕವನ ವಾಚನ ಮಾಡ್ತಾ ಇರತಕ್ಕಂಥವರು ಶ್ರೀ ಎಸ್ ಬಿ ಹಿರೇಮಠ ಅವರು. ಶ್ರೀ ಎಸ್ ಬಿ ಹಿರೇಮಠ ಅವರು ರೋಣ ತಾಲೂಕಿನ ರೋಣದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಕ್ಕಳ ಕ್ಷೇತ್ರದಲ್ಲಿ
ಭಾಳಷ್ಟು ಕಾರ್ಯವನ್ನು ಮಾಡಿರ್ತಕ್ಕಂಥ ಇವರು ಮಕ್ಕಳಿಗಾಗಿ ಕಥೆ, ಕವಿತೆ, ನಾಟಕಗಳನ್ನು ಬರೆದು ನಾಡಿನ ಗಮನ ಸೆಳೆದಿರ್ತಕ್ಕಂಥ ಲೇಖಕರು. ಇವರು ಚುಕ್ಕಿ ಚಂದ್ರಾಮ, ಜ್ಞಾನಬಿಂದುಗಳು, ಗೊರಕೆಗುಂಡ, ಜನಗಣಮನ ವೀರರು, ನಾನು ಬರ್ತೀನಿ ಸ್ಕೂಲಿಗೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸೊಳ್ಳೆ ಬಂತು ಸೊಳ್ಳೆ, 80ರ ಐಸಿರಿ, ಮಕ್ಕಳ ನಾಟಕ ಲೋಕ, ಹೀಗೆ ಅನೇಕ ಕೃತಿಗಳನ್ನು ಮಕ್ಕಳ ಲೋಕಕ್ಕೆ ಅರ್ಪಿಸಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿವೆ. ಇಂಥ ಒಬ್ಬ ಹಿರಿಯ ಪ್ರತಿಭಾವಂತ ಕವಿಯಿಂದ ಇದೀಗ ಕವನ ವಾಚನ. ಕವನದ ಒಂದು ಶೀರ್ಷಿಕೆ ಕನ್ನಡಕ್ಕಾಗಿ ಏಳಿರಿ. ಝನ್ 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 ಜಾಗಟಿ ಬಾರಿಸಿ, ಢಮ್ 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 ಡಿಂಡಿಮ ಬಾರಿಸಿ, ಝನ್ 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 ಜಾಗಟಿ ಬಾರಿಸಿ, ಢಮ್ 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 ಡಿಂಡಿಮ ಬಾರಿಸಿ, ಕನ್ನಡ ಬಾವುಟ ಗಗನಕ್ಕೆ ಏರಿಸಿ, ಕನ್ನಡ ಬಾವುಟ ಗಗನಕ್ಕೆ ಏರಿಸಿ, ಕನ್ನಡಕ್ಕಾಗಿ ಏಳಿರಿ, ಕನ್ನಡಕ್ಕಾಗಿ ಬಾಳಿರಿ. ಕೈಬಿರಿಸಿ ಸಂತರು ನೆಲೆಸಿದ ನಾಡಿದು, ಕೆಚ್ಚದೆ ಕಲಿಗಳು ಆಳಿದ ಬೀಳಿದು. ಕೈಬಿರಿಸಿ ಸಂತರು ನೆಲೆಸಿದ ನಾಡಿದು, ಕೆಚ್ಚದೆ ಕಲಿಗಳು ಆಳಿದ ಬೀಳಿದು. ಶಿಲ್ಪಕಲೆಗಳ ವೈಭವ ತವರಿದು, ಸರ್ವ ಜನಾಂಗವು ನೆಲೆಸಿದ ನಾಡಿದು. ಝನ್ 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 ಜಾಗಟಿ ಬಾರಿಸಿ, ಢಮ್ 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 ಡಿಂಡಿಮ ಬಾರಿಸಿ, ಕನ್ನಡ ಬಾವುಟ ಗಗನಕ್ಕೆ ಏರಿಸಿ, ಕನ್ನಡಕ್ಕಾಗಿ ಏಳಿರಿ, ಕನ್ನಡಕ್ಕಾಗಿ ಬಾಳಿರಿ. ಜುಳು ಜುಳು ಹರಿಯುವ ನದಿಗಳೇ ಸುಂದರ, ಜುಳು ಜುಳು ಹರಿಯುವ ನದಿಗಳೇ ಸುಂದರ, ತೇಗು ಗಂಧ ಬಳ್ಳಿಗಳ ಹಂದರ. ಚಿಲಿಪಿಲಿ ಕಲರವ ಪಕ್ಷಿಗಳಿಂಚರ, ಚಿಲಿಪಿಲಿ ಕಲರವ ಪಕ್ಷಿಗಳಿಂಚರ, ಆನೆ ಹುಲಿ ಸಿಂಹಗಳಬ್ಬರ. ಝನ್ 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 ಜಾಗಟಿ ಬಾರಿಸಿ, ಢಮ್ 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 ಡಿಂಡಿಮ ಬಾರಿಸಿ, ಕನ್ನಡ ಬಾವುಟ ಗಗನಕ್ಕೆ ಏರಿಸಿ, ಕನ್ನಡಕ್ಕಾಗಿ ಏಳಿರಿ, ಕನ್ನಡಕ್ಕಾಗಿ ಬಾಳಿರಿ. ಜೋಗದ ಸಿರಿ ಸುಂದರ ತಾಣ, ಜೋಗದ ಸಿರಿ ಸುಂದರ ತಾಣ, ಗುಮ್ಮಟ ಗುಹೆ ಶಿಲೆಗಳ ಯಾನ, ಗುಮ್ಮಟ ಗುಹೆ ಶಿಲೆಗಳ ಯಾನ. ಕನ್ನಡ ಪದಗಳ ಬಿಡುಬಾಣ, ಕನ್ನಡ ಪದಗಳ ಬಿಡುಬಾಣ, ಕನ್ನಡ ನಾಡಿಗೆ ನಮ್ಮಯ್ಯ ಪ್ರಾಣ, ಕನ್ನಡ ನಾಡಿಗೆ ನಮ್ಮಯ್ಯ ಪ್ರಾಣ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀ SB ಹಿರೇಮಠ ಅವರಿಗೆ ಅನಂತ ವಂದನೆ. ಈಗ ಕವನ ವಾಚನ ಮಾಡ್ತಕ್ಕಂಥವರು ಶ್ರೀ ವೀರೇಶ್ ಅಂಗಡಿಯವರು. ಶ್ರೀ ವೀರೇಶ್ ಅಂಗಡಿಯವರು ಸದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಿಹಾಳದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಥೆಗಳನ್ನು, ಕವಿತೆಗಳನ್ನು ಬರೀತಕ್ಕಂಥ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇವರ ಅನೇಕ ಕವಿತೆಗಳು ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇವರು ಜಿಲ್ಲಾ ಮಟ್ಟದ ಉತ್ತಮ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬರವಣಿಗೆಯಲ್ಲಿ ವಿಶೇಷ ಸಾಧನೆಯನ್ನು, ಸಿದ್ಧಿಯನ್ನು ಮಾಡ್ತಾ ಇರತಕ್ಕಂಥ ಶ್ರೀ ವೀರೇಶ್ ಅಂಗಡಿಯವರಿಂದ ಇದೀಗ ಕವನ ವಾಚನ. ನಾನು ಈಗ ಓದುವ ಕವನದ ಒಂದು ಶೀರ್ಷಿಕೆ ಕಸ್ತೂರಿ ಕನ್ನಡ. ಕಸ್ತೂರಿ ಕನ್ನಡ ಅಂತಕ್ಕಂಥದ್ದು ನನ್ನ ಕವನದ ಒಂದು ಶೀರ್ಷಿಕೆ. ಕನ್ನಡದ ಈ ನೆಲದಿ ಕಸ್ತೂರಿ ಬೆರೆತಿದೆ, ಕನ್ನಡದ ಈ ನೆಲದಿ ಕಸ್ತೂರಿ ಬೆರೆತಿದೆ, ಕನ್ನಡದ ಈ ಮಣ್ಣಲ್ಲಿ ಶ್ರೀಗಂಧ ಸೇರಿದೆ, ಕನ್ನಡದ ಈ ಮಣ್ಣಲ್ಲಿ ಶ್ರೀಗಂಧ ಸೇರಿದೆ. ಕನ್ನಡವೇ ನನ್ನ ಮಾನ, ಕನ್ನಡವೇ ನನ್ನ ಪ್ರಾಣ, ಕನ್ನಡವೇ ನನ್ನ ಮಾನ, ಕನ್ನಡವೇ ನನ್ನ ಪ್ರಾಣ, ಕನ್ನಡಕ್ಕಾಗಿ ನನ್ನ ಜೀವನ, ಕನ್ನಡಕ್ಕಾಗಿಯೇ ನನ್ನ ಜೀವನ. ತಾಯಿ ನುಡಿ ತಾಯಿ ನೆಲವು ಸ್ವರ್ಗಕ್ಕಿಂತಲೂ ಮಿಗಿಲು, ತಾಯಿ ನುಡಿ ತಾಯಿ ನೆಲವು ಸ್ವರ್ಗಕ್ಕಿಂತಲೂ ಮಿಗಿಲು, ತಾಯಿ ಎಂಬ ಆ ನುಡಿಯೇ ಸ್ವರ್ಗದ ಬಾಗಿಲು, ತಾಯಿ ಎಂಬ ಆ ನುಡಿಯೇ ಸ್ವರ್ಗದ ಬಾಗಿಲು. ತಾಯಿ ಋಣವ ತೀರಿಸಿದ ಜನ್ಮವೇ ಪಾವನವು, ತಾಯಿ ಋಣವ ತೀರಿಸಿದ ಜನ್ಮವೇ ಪಾವನವು, ತಾಯಿ ನೆಲದಳೆ ಏಳಿಗೆಗಾಗಿ ಬಾಳಿದ ಬಾಳೇ ನಿಜವಾದ ಬಾಳು, ತಾಯಿ ನೆಲದ ಏಳಿಗೆಗಾಗಿ ಬಾಳಿದ ಬಾಳೇ ನಿಜವಾದ ಬಾಳು. ಸತ್ಯ ಶಾಂತಿ ಸ್ನೇಹದ ತವರೂರು ನನ್ನದು, ಸತ್ಯ ಶಾಂತಿ ಸ್ನೇಹದ ತವರೂರು ನನ್ನದು, ಶೂರ ಧೀರ ಕಲಿಗಳ ನಾಡು ನಮ್ಮದು, ಶೂರ ಧೀರ ಕಲಿಗಳ ನಾಡು ನಮ್ಮದು. ಸಾಹಿತ್ಯ ಸಂಗೀತ ವಿಜ್ಞಾನ, ಸಾಹಿತ್ಯ ಸಂಗೀತ ವಿಜ್ಞಾನ, ಶಿಲ್ಪಕಲೆಗಳ ಸಂಗಮವು ಈ ನೆಲವು, ಶಿಲ್ಪಕಲೆಗಳ ಸಂಗಮವು ಈ ನೆಲವು. ಶಾಂತಿ ಮಂತ್ರ ಪಾಡುವ ದೇಗುಲವು ನನ್ನದು, ಶಾಂತಿ ಮಂತ್ರ ಪಾಡುವ ದೇಗುಲವು ನನ್ನದು,
ಕನ್ನಡದ ಈ ನೆಲದಿ ಕಸ್ತೂರಿ ಬೆರೆತಿದೆ, ಕನ್ನಡದ ಈ ಮಣ್ಣಲ್ಲಿ ಶ್ರೀಗಂಧ ಸೇರಿದೆ, ಕನ್ನಡದ ಈ ಮಣ್ಣಲ್ಲಿ ಶ್ರೀಗಂಧ ಸೇರಿದೆ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀ ವಿ ಜಿ ಅಂಗಡಿಯವರಿಗೆ ಅನಂತ ವಂದನೆಗಳು. ಈಗ ಕವನ ವಾಚನ ಮಾಡ್ತಾ ಇರತಕ್ಕಂಥವ್ರು ಶ್ರೀಯುತ ಎಚ್ ಬಿ ಗುಡಿಯವರು. ಶ್ರೀಯುತ ಎಚ್ ಬಿ ಗುಡಿಯವರು ರೋಣ ತಾಲೂಕಿನ ಕೊತ್ತಬಾಳದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಇವರು ಆಶು ಕವಿಗಳೆಂದೇ ಹೇಳ್ಬೋದು. ಭಾಳ ಪ್ರಾಸಬದ್ಧವಾಗಿರತಕ್ಕಂಥ ಪ್ರಚಲಿತ ಸನ್ನಿವೇಶಕ್ಕೆ ತಕ್ಕ ಹಾಗೆ ಕವಿತೆಗಳನ್ನು ಬರೆಯೋದರಲ್ಲಿ ಸಿದ್ಧಹಸ್ತರು. ಇವರ ಅನೇಕ ಕವಿತೆಗಳು ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ, ಅನೇಕ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಇಂಥ ಪ್ರತಿಭಾವಂತ ಕವಿ ಶ್ರೀ ಎಚ್ ಬಿ ಗುಡಿ ಅವರಿಂದ ಇದೀಗ ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ನಾವೇ ನಾಡು. ನಾವೇ ನಾಡು, ನಾಡೇ ನಾವು ಅಂದುಕೊಂಡಾಗ ಮಾತ್ರ ಸುಸೂತ್ರ ನೋಡು. ನಾವೇ ನದಿ, ನದಿಯೇ ನಾವು ಅಂದುಕೊಂಡಾಗ ಮಾತ್ರ ಜೀವನ ಹಚ್ಚ ಹಸಿರು ನೋಡು. ನಾವೇ ಕಾಡು, ಕಾಡೇ ನಾವು ಅಂದುಕೊಂಡಾಗ ಮಾತ್ರ ಜೀವನದ ಉಸಿರು ನೋಡು. ನೀವೇ ಸಡಗರ, ಸಡಗರವೇ ನೀವು ಅಂದುಕೊಂಡಾಗ ಮಾತ್ರ ಜೀವನದ ಸೌಂದರ್ಯ ನೋಡು. ನೀವೇ ಕಾಡು, ಕಾಡೇ ನೀವು ಅಂದುಕೊಂಡಾಗ ಮಾತ್ರ ಜೀವನ ಶ್ರೀಗಂಧದ ಕೊರಡು ನೋಡು. ನೀವೇ ಸತ್ಯ, ಸತ್ಯವೇ ನೀವು ಅಂದುಕೊಂಡಾಗ ಮಾತ್ರ ಜೀವನದ ನಿತ್ಯದ ತೋರಣ ನೋಡು. ನೀವೇ ನಾವು, ನಾವೇ ನೀವು ಅಂದುಕೊಂಡಾಗ ಮಾತ್ರ ಜೀವನ ಒಂದೇ ನೋಡು. ನೀವೇ ರಾಜ್ಯ, ರಾಜ್ಯವೇ ನೀವು ಅಂದುಕೊಂಡಾಗ ಮಾತ್ರ ಜೀವನಕ್ಕೆ ಕೆಸರಿಲ್ಲ ನೋಡು. ಯಾರು ಕಿರಿಯರಿಲ್ಲ, ಕಿರಿಯರೂ ಯಾರಿಲ್ಲ ಅಂದುಕೊಂಡಾಗ ಮಾತ್ರ ಜೀವನಕ್ಕೆ ಸೋಲಿಲ್ಲ ನೋಡು. ನೀವೇ ಸಂಭ್ರಮ, ಸಂಭ್ರಮವೇ ನೀವು ಅಂದುಕೊಂಡಾಗ ಮಾತ್ರ ಜೀವನಕ್ಕಿಲ್ಲ ಭ್ರಮೆ ನೋಡು. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀ ಎಚ್ ಬಿ ಗುಡಿ ಅವರಿಗೆ ಅನಂತ ವಂದನೆಗಳು. ಈಗ ಮುಂದಿನದಾಗಿ ಕವನ ವಾಚನ ಶ್ರೀ ಎನ್ ಸಿ ಪಾಟೀಲ್ ಇವರಿಂದ. ಶ್ರೀ ಎನ್ ಸಿ ಪಾಟೀಲ್ ಅವರು ಶಿರಟಿ ತಾಲೂಕಿನ ಸಾಸರವಾಡ ಗ್ರಾಮದವರು. ಮೂಲತಃ ಇವರು ಕೃಷಿಕರು. ಅದರಲ್ಲಿ ವಿಶೇಷವಾಗಿ ತಮ್ಮ ಗಾಯನದ ಮೂಲಕ ನಾಡಿನ ಗಮನವನ್ನು ಸೆಳೆದಿರ್ತಕ್ಕಂಥ ಪ್ರತಿಭಾವಂತ ಗಾಯಕರು. ಅದರ ಜೊತೆಗೆ ಕವನಗಳನ್ನು ಕೂಡ ಬರೆದು ಅದಕ್ಕೆ ಸಂಗೀತವನ್ನು ಸಿದ್ಧಪಡಿಸಿ ಅದನ್ನು ಹಾಡ್ತಕ್ಕಂಥ ಕಲೆಯಲ್ಲಿ ಇವರು ಕರಗತಿಯನ್ನು ಹೊಂದಿದ್ದಾರೆ. ಪ್ರತಿಭಾವಂತ ಕವಿಗಳು, ಗಾಯಕರು ಆಗಿರ್ತಕ್ಕಂಥ ಶ್ರೀಯುತ ಎನ್ ಸಿ ಪಾಟೀಲ್ ಅವರು ಆಕಾಶವಾಣಿ, ದೂರದರ್ಶನದಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ತಮ್ಮ ಗಾಯನದ ಮೂಲಕ ಎಲ್ಲರ ಗಮನವನ್ನು ಸೆಳೆದಿರ್ತಕ್ಕಂಥ ಕವಿ, ಗಾಯಕ, ಕೃಷಿಕ ಶ್ರೀ ಎನ್ ಸಿ ಪಾಟೀಲ್ ಅವರಿಂದ ಇದೀಗ ಕವನ ವಾಚನ. ಕವನದ ಶೀರ್ಷಿಕೆ ಸಿರಿನಾಡು ಕರುನಾಡು ಅಂತ ಹೇಳಿ. ಅಂದದ ಚಂದದ ಸುಂದರ ಬಂಧುರ ನಮ್ಮಯ ಕರುನಾಡು, ಅಂದದ ಚಂದದ ಸುಂದರ ಬಂಧುರ ನಮ್ಮಯ ಕರುನಾಡು, ಇದು ಒಲವಿನ ಸಿರಿನಾಡು, ಒಲವಿನ ಸಿರಿನಾಡು. ಶಿಲ್ಪಕಲ್ಪದ ಸಿರಿನಾಡು, ಇದು ಶಾಂತಿ ಸಮತೆಯ ಹೊನ್ನಾಡು. ಶಿಲ್ಪಕಲ್ಪದ ಸಿರಿನಾಡು, ಇದು ಶಾಂತಿ ಸಮತೆಯ ಹೊನ್ನಾಡು. ವೇದ ಮಂತ್ರಗಳ ಜಯಂಕಾರಿ, ಅಚಲ ಅನುಪಮ ಮಮಕಾರಿ. ವೇದ ಮಂತ್ರಗಳ ಜಯಂಕಾರಿ, ಅಚಲ ಅನುಪಮ ಮಮಕಾರಿ. ಸಕಲ ಸದ್ಗುಣಗಳ ಶ್ರೀಕಾರಿ, ಸಕಲ ಸದ್ಗುಣಗಳ ಶ್ರೀಕಾರಿ. ಕಲೆಗಳ ಆಗರ ಚೆಲುವಿನ ಸಾಗರ, ಗಿರಿ ಜರಿಗಳ ಸುಮನೋಹಾರಿ. ಕಲೆಗಳ ಆಗರ ಚೆಲುವಿನ ಸಾಗರ, ಗಿರಿವನ ಜರಿಗಳ ಸುಮನೋಹಾರಿ. ಸಂತ ಶರಣರ ಸತ್ಪುರುಷರ ವಾಣಿಯ, ಸಂತ ಶರಣರ ಸತ್ಪುರುಷರ ವಾಣಿಯ, ಜ್ಞಾನದ ಬೆಳಕಿನ ಚೇತೋಹಾರಿ, ಜ್ಞಾನದ ಬೆಳಕಿನ ಚೇತೋಹಾರಿ. ತೆಂಗು ಕಂಗಿನ ತಾಳೆಯ ಬಾಳೆಯ, ತೆಂಗು ಕಂಗಿನ ತಾಳೆಯ ಬಾಳೆಯ, ಬಗೆ ಬಗೆ ಮುತ್ತಿನ ಕಾಳಿನ ಕಣಜನಿ. ಚಿನ್ನದ ರನ್ನದ ಮಣ್ಣಿನ ಮನೆನಿ, ಚಿನ್ನದ ರನ್ನದ ಮಣ್ಣಿನ ಮನೆನಿ.
ಅನ್ನವ ನೀಡುವ ಅಕ್ಷಯದ ಗುಡಿನಿ, ಅನ್ನವ ನೀಡುವ ಅಕ್ಷಯದ ಗುಡಿನಿ. ಗಂಧ ಕುಸುಮಗಳ ನಂದನ ನಾಡು, ಗಂಧ ಕುಸುಮಗಳ ನಂದನ ನಾಡು, ಹಕ್ಕಿಗಳುಲಿಗಳ ಸಗ್ಗದ ಗೂಡು, ಹಬ್ಬ ಜಾತ್ರೆಗಳ ಸುಸಂಸ್ಕೃತಿಯ ದಿಬ್ಬಣ, ಹಬ್ಬ ಜಾತ್ರೆಗಳ ಸುಸಂಸ್ಕೃತಿಯ ದಿಬ್ಬಣ. ಇದು ಮನೆ ಮನ ಬೆಳಗುವ ಕನ್ನಡ ಹಾಡು, ಇದು ಮನೆ ಮನ ಬೆಳಗುವ ಕನ್ನಡ ಹಾಡು. ಕವಿಗಳು ಕಲಿಗಳು ಕಾವ್ಯದ ಗಿಳಿಗಳು, ಕವಿಗಳು ಕಲಿಗಳು ಕಾವ್ಯದ ಗಿಳಿಗಳು, ಕಲರವಿಸುತ್ತಿವೆ ಕಸ್ತೂರಿಯ ನೆಲದಳು, ಕಸ್ತೂರಿಯ ಕಂಪು ಕಾವ್ಯದ ಪೆಂಪು, ಕಸ್ತೂರಿಯ ಕಂಪು ಕಾವ್ಯದ ಪೆಂಪು, ವಿಸ್ತರಿಸಲಿ ವಿಶ್ವಕ್ಕೂ ನಮ್ಮೊಲವಿನ ತಂಪು, ವಿಸ್ತರಿಸಲಿ ವಿಶ್ವಕ್ಕೂ ನಮ್ಮೊಲವಿನ ತಂಪು. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀ NC ಪಾಟೀಲ್ ಅವರಿಗೆ ಅನಂತ ವಂದನೆಗಳು. ಈಗ ಕವನ ವಾಚನ ಮಾಡ್ತಕ್ಕಂಥವರು ಹಿರಿಯರಾಗಿರ್ತಕ್ಕಂಥ ಶ್ರೀಮತಿ ಅಂಬಕ್ಕ ಚಿತ್ರಗಾರ್ ಅವರು. ಶ್ರೀಮತಿ ಅಂಬಕ್ಕ ಚಿತ್ರಗಾರ್ ಅವರು ರೋಣ ತಾಲೂಕಿನ ಹೊಳೆಯಾಲೂರು ಗ್ರಾಮದವರು. ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ಅನೇಕ ಭಾಗದಲ್ಲಿ ಕಾರ್ಯವನ್ನು ಮಾಡಿ ಮಕ್ಕಳ ಸೇವೆಯನ್ನು ಮಾಡಿ ಇದೀಗ ವಿಶ್ರಾಂತಿಯನ್ನು ಹೊಂದಿದ್ದಾರೆ. ಶಿಕ್ಷಕಿಯಾಗಿರೋದರಿಂದ ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಕವನಗಳನ್ನು, ನಾಟಕಗಳನ್ನು, ಕಥೆಗಳನ್ನು ಬರೀತಕ್ಕಂಥ ಒಂದು ಕಾರ್ಯವನ್ನು ಅನೇಕ ವರ್ಷಗಳಿಂದ ಅವರು ಮಾಡ್ತಾ ಬಂದಿದ್ದಾರೆ. ಅವರು ಮುದ್ದು ಕಂದ ಅಂತಕ್ಕಂಥ ಕವನ ಸಂಕಲನವನ್ನು, ಅವ್ವ ಅಂತಕ್ಕಂಥ ಕವನ ಸಂಕಲನ, ಹಾಗೆಯೇ ನನ್ನ ಶಾಲೆ ಅಂತಕ್ಕಂಥ ಕಿರುನಾಟಕಗಳ ಸಂಕಲನವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಅವರಿಗೆ ಅನೇಕ ಪುರಸ್ಕಾರಗಳು, ಪ್ರಶಸ್ತಿಗಳು ಸಂದಿವೆ. ಇಂಥ ಪ್ರತಿಭಾವಂತ ಹಿರಿಯ ಕವಿಯಿತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಅಂಬಕ್ಕ ಚಿತ್ರಗಾರ್ ಅವರಿಂದ ಇದೀಗ ಕವನ ವಾಚನ. ಕವನದ ಶೀರ್ಷಿಕೆ ನಾಡನುಡಿ. ಬೆಳೆಯಲಿ ಬೆಳಗಲಿ ನಾಡನುಡಿ ಹರಡಲಿ, ಬೆಳೆಯಲಿ ಬೆಳಗಲಿ ನಾಡನುಡಿ ಹರಡಲಿ, ಜಗದ ಕಣ್ಣು ತನಿಸಲಿ ಜಗಕ್ಕೆ ಕಂಪು ನೀಡಲಿ, ಜಗದ ಕಣ್ಣು ತನಿಸಲಿ ಜಗಕ್ಕೆ ಕಂಪು ನೀಡಲಿ. ಕನ್ನಡ ನಾಡ ಬೆಳೆಸೋಣ, ಕನ್ನಡ ನುಡಿಯ ಉಳಿಸೋಣ, ಕನ್ನಡ ನಾಡ ಬೆಳೆಸೋಣ, ಕನ್ನಡ ನುಡಿಯ ಉಳಿಸೋಣ, ನಾಡ ತಾಯಿಗೆ ನಮಿಸೋಣ, ನಾಡ ರಕ್ಷಣೆ ಮಾಡೋಣ, ನಾಡ ರಕ್ಷಣೆ ಮಾಡೋಣ. ನಾಡಿಗಾಗಿ ನುಡಿದರು, ನಾಡಿಗಾಗಿ ನುಡಿಗಾಗಿ ದುಡಿದರು ಸಹಸ್ರಾರು ಜನ, ನಾಡಿಗಾಗಿ ಮಡಿದರು ಎಷ್ಟೋ ಜನ, ನಾಡಿಗಾಗಿ ಮಡಿದರು ಎಷ್ಟೋ ಜನ, ನಾಡಿಗಾಗಿ ಟೊಂಕ ಕಟ್ಟಿ ನಿಂತರು ಹಲವು ಜನ, ನಾಡಿಗಾಗಿ ಟೊಂಕ ಕಟ್ಟಿ ನಿಂತರು ಹಲವು ಜನ, ನಾಡೇ ಉಸಿರೆಂದರು ಉಸಿರೆಂದು ಮಡಿದರು ಒಂದಿಷ್ಟು ಜನ. ಆಲೂರ ವೆಂಕಟರಾಯರ ದಿಟ್ಟ ನಡಿಗೆ, ಆಲೂರ ವೆಂಕಟರಾಯರ ದಿಟ್ಟ ನಡಿಗೆ, ಕರ್ನಾಟಕ ಏಕೀಕರಣದ ಕಡೆಗೆ. RH ದೇಶಪಾಂಡೆಯವರ ಅಭಿಮಾನ, RH ದೇಶಪಾಂಡೆಯವರ ಅಭಿಮಾನ, ಕನ್ನಡದ ಉದ್ದಗಲಕ್ಕೂ ಹರಡಿತು ಸ್ವಾಭಿಮಾನ, ಕನ್ನಡದ ಉದ್ದಗಲಕ್ಕೂ ಹರಡಿತು ಸ್ವಾಭಿಮಾನ. ಕನ್ನಡ ನಾಡಿಗಾಗಿ ಹುಟ್ಟಿ ಬಂದವರು ಗುದ್ಲೆಪ್ಪ ಹುಲಿಕೇರಿ ಸಿದ್ದಪ್ಪ ಕಂಬಳಿಯವರು, ಗುದ್ಲೆಪ್ಪ ಹುಲಿಕೇರಿ ಸಿದ್ದಪ್ಪ ಕಂಬಳಿಯವರು. ಕರುನಾಡ ಕಣ್ಮಣಿಯಾಗಿ ನಿಂತವರು, ಕರುನಾಡ ಕಣ್ಮಣಿಯಾಗಿ ನಿಂತವರು ರಂಗರಾವ್ ದಿವಾಕರ್ ರಂಗಸ್ವಾಮಿ ಅಯ್ಯಂಗಾರವರು. ಅಂದಾನಪ್ಪ ದೊಡ್ಡಮೇಟಿಯವರ ಕನ್ನಡದ ಅಭಿಮಾನ, ಅಂದಾನಪ್ಪ ದೊಡ್ಡಮೇಟಿಯವರ ಕನ್ನಡದ ಅಭಿಮಾನ, ಶಂಕರಗೌಡ ಪಾಟೀಲರ ಸತ್ಯಾಗ್ರಹದ ಸನ್ಮಾನ. ಬೊಟ್ಟಿ ಶ್ರೀರಾಮುಲರ ಬಲಿದಾನ, ಬೊಟ್ಟಿ ಶ್ರೀರಾಮುಲರ ಬಲಿದಾನ, ಕರ್ನಾಟಕ ಏಕೀಕರಣಕ್ಕೆ ಪ್ರಬಲ ಕಾರಣ, ಕರ್ನಾಟಕ ಏಕೀಕರಣಕ್ಕೆ ಪ್ರಬಲ ಕಾರಣ. ಕನ್ನಡಕ್ಕಾಗಿ ಹೋರಾಡಿದರು ಕವಿಪುಂಗವರು ಅಂದು, ಕನ್ನಡಕ್ಕಾಗಿ ಹೋರಾಡಿದರು ಕವಿಪುಂಗವರು ಅಂದು, ಕನ್ನಡ ಉಳಿಸಿ ಬೆಳೆಸಬೇಕು ನಾವಿಂದು. ಕನ್ನಡವೇ ಉಸಿರಾಗಲಿ ಇಂದು ಮುಂದು ಎಂದೆಂದು, ಕನ್ನಡವೇ ಉಸಿರಾಗಲಿ ಇಂದು ಮುಂದು ಎಂದೆಂದು. ಭುವನೇಶ್ವರಿಯ ಪಾದಕ್ಕೆ ನಮಿಸೋಣ, ಭುವನೇಶ್ವರಿಯ ಪಾದಕ್ಕೆ ನಮಿಸೋಣ, ಕರ್ನಾಟಕಕ್ಕೆ ಜೈ ಜೈ ಅನ್ನೋಣ, ಕರ್ನಾಟಕಕ್ಕೆ ಜೈ ಜೈ ಅನ್ನೋಣ. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಮತಿ ಅಂಬಕ್ಕ ಚಿತ್ರಗಾರ್ ಅವರಿಗೆ ಅನಂತ ವಂದನೆಗಳು. ಈಗ ಕವನ ವಾಚನವನ್ನು ಮಾಡ್ತಕ್ಕಂಥವರು ಡಾಕ್ಟರ್ ರಶ್ಮಿ ಅಂಗಡಿಯವರು. ಡಾಕ್ಟರ್ ರಶ್ಮಿ ಅಂಗಡಿಯವರು ಗದಗಿನ ತೋಂಟದಾರ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ಭಾಷಾ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಾಪ್ರಬಂಧವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಕೂಡ
ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡು ಗದಗ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಿಣಿಯಾಗಿ ಕೂಡ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅನೇಕ ಪುಸ್ತಕಗಳನ್ನು ಕೂಡ ಪ್ರಕಟಣೆ ಮಾಡಿ ವಿದ್ಯಾರ್ಥಿಗಳ ಒಂದು ಜ್ಞಾನ ವಿಕಾಸಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಮುದ್ರಣ ತಂತ್ರಜ್ಞಾನ ಅಂತಕ್ಕಂಥ ಪುಸ್ತಕವನ್ನು 10-20 ಪುಸ್ತಕವನ್ನು ಕೂಡ ಇವರು ಪ್ರಕಟಣೆಯನ್ನು ಮಾಡಿದ್ದಾರೆ. ಆಕಾಶವಾಣಿ, ದೂರದರ್ಶನದಲ್ಲಿ ಕವಿತಾ ವಾಚನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಾಹಿತ್ಯ ರಶ್ಮಿ ಪ್ರಕಾಶನ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಅನೇಕ ಪುಸ್ತಕಗಳ ಪ್ರಕಟಣೆಯಲ್ಲಿ ತೋಡಿಕೊಂಡಿರ್ತಕ್ಕಂಥ ಪ್ರತಿಭಾವಂತ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ರಶ್ಮಿ ಅಂಗಡಿ ಅವರಿಂದ ಇದೀಗ ಕವನ ವಾಚನ. ಈ ಸುವರ್ಣ ಸಂದರ್ಭಕ್ಕೆ ಅನುಗುಣವಾಗಿ ರಚಿತವಾದ ಕಾವ್ಯ ಇದು. ಇದರ ಹೆಸರು ನೆಲದ ನುಡಿ. ನೆಲದ ನುಡಿ ಇದು ಒಲವಿನಿಂದಲೇ ಉಳಿಸಿಕೊಳ್ಳಲು ಬೇಕಿದೆ. ನೆಲದ ನುಡಿ ಇದು ಒಲವಿನಿಂದಲೇ ಉಳಿಸಿಕೊಳ್ಳಬೇಕಿದೆ. ಉಸಿರು ರಕ್ತವಾದ ಕಾರಣ ಅದು ನಮ್ಮೊಳ ಪ್ರವಹಿಸಿಕೊಳ್ಳಬೇಕಿದೆ. ನೆಲದ ನುಡಿ ಇದು ಅವಯವದೊಳಗೆ ಅದು ಮುಕ್ತ ಚಂದವಾಗಿ ಬೆರೆತು ಹೋಗಬೇಕಿದೆ. ಅವಯವದೊಳಗೆ ಅದು ಮುಕ್ತ ಚಂದವಾಗಿ ಬೆರೆತು ಹೋಗಬೇಕಿದೆ. ಹೃದಯ ಶ್ವಾಸವಾದ ಕಾರಣ ಅದು ನಮ್ಮೊಳ ಪರವಶವಾಗಬೇಕಿದೆ. ನೆಲದ ನುಡಿ ಇದು ಸಹಜಾಭಿವ್ಯಕ್ತಿಯಾಗಿ ಅದು ಒಲಿದು ಅನುಭವವಾಗಬೇಕಿದೆ. ಸಹಜಾಭಿವ್ಯಕ್ತಿಯಾಗಿ ಅದು ಒಲಿದು ಅನುಭವವಾಗಬೇಕಾಗಿದೆ. ಉಣ್ಣುವ ಉಡುವ ಬದುಕು ಕಾರಣ ಅದು ನಮ್ಮೊಳ ಜೀವ ಮಿಡಿಯಬೇಕಿದೆ. ನೆಲದ ನುಡಿ ಇದು ಅಣುರೇಣು ತೃಣಕಾಷ್ಟದೊಳಗೆ ಅದು ಜನ್ಯವಾಗಬೇಕಿದೆ. ಅಣುರೇಣು ತೃಣಕಾಷ್ಟದೊಳಗೆ ಅದು ಜನ್ಯವಾಗಬೇಕಿದೆ. ಉತ್ತಿ ಬಿತ್ತುವ ಸಂಸ್ಕೃತಿ ಕಾರಣ ಅದು ನಮ್ಮೊಳ ಮಣ್ಣಾಗಬೇಕಿದೆ. ನೆಲದ ನುಡಿ ಇದು ರೇಖೆ ವಿಸ್ತಾರಗಳಲ್ಲೂ ಬಣ್ಣಿಸಿ ರಕ್ತವರ್ಣವಾಗಬೇಕಿದೆ. ರೇಖೆ ವಿಸ್ತಾರಗಳಲ್ಲೂ ಬಣ್ಣಿಸಿ ರಕ್ತವರ್ಣವಾಗಬೇಕಿದೆ. ಕರುಳು ನೆರಳಾದ ಕಾರಣ ಅದು ನಮ್ಮೊಳ ನವಜಾತವಾಗಬೇಕಿದೆ. ನೆಲದ ನುಡಿ ಇದು ಭಕ್ತಿ ಭಾವ ರಸಗಳಲ್ಲೂ ಮುಳುಗಿ ನಾದವಾಗಬೇಕಿದೆ. ಭಕ್ತಿ ಭಾವ ರಸಗಳಲ್ಲೂ ಮುಳುಗಿ ಅದು ನಾದವಾಗಬೇಕಿದೆ. ಆಧ್ಯಾತ್ಮವಾದ ಕಾರಣ ಅದು ನಮ್ಮೊಳ ದೇವರಾಗಬೇಕಿದೆ. ನೆಲದ ನುಡಿ ಇದು ಅಳಿದುಳಿದು ಹೋಗಿ ಹೊಸ ನೀರು ಹರಿಯಲು ಬೇಕಿದೆ. ಅಳಿದುಳಿದು ಹೋಗಿ ಹೊಸ ನೀರು ಹರಿಯಲು ಬೇಕಿದೆ. ಚರಿತೆ ಚಾರಿತ್ರ್ಯವಾದ ಕಾರಣ ಅದು ನಮ್ಮೊಳ ಇತಿಹಾಸವಾಗಬೇಕಿದೆ. ನೆಲದ ನುಡಿ ಇದು ನೆಲದಾಯಿ ಬೆಳೆವ ಬೆಳೆಯಲ್ಲೂ ತಾಯಿ ಬೇರಾಗಬೇಕಿದೆ. ನೆಲದಾಯಿ ಬೆಳೆವ ಬೆಳೆಯಲ್ಲೂ ತಾಯಿ ಬೇರಾಗಬೇಕಿದೆ. ಎಲ್ಲರೆಡೆಯ ಪ್ರಸಾದ ಕಾರಣ ಅದು ನಮ್ಮೊಳ ಪಡಿ ಪದಾರ್ಥವಾಗಬೇಕಿದೆ. ನೆಲದ ನುಡಿ ಇದು ಜಗದ ಕೋಣೆಯಲ್ಲೆಲ್ಲೋ ಉಸಿರು ನಿಂತರೂ ಸರಿ ಕನ್ನಡಿಸಬೇಕಿದೆ. ಜಗದ ಕೋಣೆಯಲ್ಲೆಲ್ಲೋ ಉಸಿರು ನಿಂತರೂ ಸರಿ ಕನ್ನಡಿಸಬೇಕಿದೆ. ಮೊದಲು ಕೊನೆಯೇ ಅದು ಕಾರಣ ನಮ್ಮ ಅಸ್ಮಿತೆ ಕನ್ನಡವಾಗಬೇಕಿದೆ. ನೆಲದ ನುಡಿ ಇದು ನೆಲದ ನುಡಿ ಇದು ಒಲವಿನಿಂದಲೇ ಉಳಿಸಿಕೊಳ್ಳಬೇಕಿದೆ. ಉಸಿರು ರಕ್ತವಾದ ಕಾರಣ ಅದು ನಮ್ಮೊಳ ಪ್ರವಹಿಸಿಕೊಳ್ಳಬೇಕಿದೆ. ನೆಲದ ನುಡಿ ಇದು. ಕವನ ವಾಚನ ಮಾಡಿರ್ತಕ್ಕಂಥ ಡಾಕ್ಟರ್ ರಶ್ಮಿ ಅಂಗಡಿಯವರಿಗೆ ಅನಂತ ವಂದನೆಗಳು. ಈ ಕವಿಗೋಷ್ಠಿಯ ಕೊನೆಯ ಕವಿ ಶ್ರೀ ವಿಶ್ವನಾಥ್ ಕಮ್ಮಾರ್ ಅವರು. ಶ್ರೀಯುತ ವಿಶ್ವನಾಥ್ ಕಮ್ಮಾರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಲೇಖನಗಳನ್ನು, ಕಥೆಗಳನ್ನು, ಕವಿತೆಗಳನ್ನು ಬರೀತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿಕೊಂಡು ಸಾಹಿತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಲವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಾಡಿನ ಅನೇಕ ಪತ್ರಿಕೆಗಳಿಗೆ ಸಂದರ್ಭೋಚಿತವಾಗಿ ಲೇಖನಗಳನ್ನು ಅವರು ಬರೀತಾ ಇದ್ದಾರೆ. ಅದರ ಜೊತೆಗೆ ಕವನಗಳನ್ನು, ಕಥೆಗಳನ್ನು ಕೂಡ ಅವರು ಬರೆದಿದ್ದಾರೆ. ಅವರ ಕವನಗಳು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಹಾಗೆಯೇ ಸಾಹಿತ್ಯದ ವಿವಿಧ ಪ್ರಕಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಹಿನ್ನೆಲೆ ಒಳಗೆ ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ಗುರುತಿಸಿ ಗೌರವವನ್ನು ಕೂಡ ನೀಡಿದ್ದಾವೆ. ಇಂಥ ಉದಯೋನ್ಮುಖ ಲೇಖಕರಾಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಕಮ್ಮಾರ್ ಅವರಿಂದ ಇದೀಗ ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ಕನ್ನಡ ನಾಡು.
ನಮ್ಮ ಕನ್ನಡ ನಾಡು ಅಂದ ಚಂದದ ಬೀಡು. ನಮ್ಮ ಕನ್ನಡ ನಾಡು ಅಂದ ಚಂದದ ಬೀಡು. ನಾಡಿದು ನಮ್ಮದು ಸುಂದರ, ಜಗಕ್ಕೆ ಇದುವೆ ಚಂದರ. ಕೃಷ್ಣ ಕಾವೇರಿ ತುಂಗೆ, ನಾಡಿಗೆ ಹೆಸರಾದ ಗಂಗೆ. ಕುವೆಂಪು, ಬೇಂದ್ರೆ, ಮಾಸ್ತಿ ಕನ್ನಡಕಿಯವರು ದೊಡ್ಡ ಆಸ್ತಿ. ನಾಡ ತುಂಬ ಹಸಿರದೊಡಲು, ಶ್ರೀ ಸಂಪತ್ತಿನ ಕಡಲದೊಡಲು. ನೆಲದಲ್ಲಿ ಬಂಗಾರದ ಹೊಗೆ, ಮಾತನಾಡುವರು ವಿವಿಧ ಬಗೆ. ಜಾತಿ ಪಂಥ ದೂರ ದೂರ, ಭಾವ ಮನ ಬಲು ಸುಂದರ. ಅಷ್ಟ ದಿಕ್ಕದಿ ಭಕ್ತಿ ಸುದೆ, ಕತ್ತಲು ಕಳೆದು ಬೆಳಗಿದೆ. ನಮ್ಮ ಕನ್ನಡ ನಾಡು ಅಂದ ಚಂದದ ಬೀಡು. ನಮ್ಮ ಕನ್ನಡ ನಾಡು ಅಂದ ಚಂದದ ಬೀಡು. ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಕಮ್ಮಾರ್ ಅವರಿಗೆ ಅನಂತ ವಂದನೆಗಳು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಿಟಿ ಟಿವಿಯವರು ಏರ್ಪಡಿಸಿರ್ತಕ್ಕಂಥ ಈ ರಾಜ್ಯೋತ್ಸವದ ವಿಶೇಷ ಕವಿಗೋಷ್ಠಿಗಳಲ್ಲಿ ನಮ್ಮ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಕವಿಗಳು ಹಾಗೂ ಕವಯಿತ್ರಿಯರು ಭಾಳ ಉತ್ತಮವಾಗಿರ್ತಕ್ಕಂಥ ಕವಿತೆಗಳನ್ನು ವಾಚನ ಮಾಡಿ ಈ ಕವಿಗೋಷ್ಠಿಗೆ ಮೆರಗನ್ನು ತಂದಿದ್ದೀರಿ. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.